ಎತ್ತನಿಂದೆತ್ತ ಸಂಬಂಧವಯ್ಯ. ಆಹಾ, ಎಂಥ ಸಂಬಂಧವಯ್ಯ. ಮಲ್ಲಮ್ಮ ತಾಯಿಯ ಪ್ರೀತಿಯ ಮೈದುನರು ನೆಲವನ್ನೇ ಹಾಸ್ಯಾರ, ಆಕಾಶ ಹೊದ್ದಾರೆ. ತಾಯಿ ಗರ್ಭದಿಂದ ಬಂದ ಮಗುವಿನಂತೆ. ಅಂದರೆ ಅದು ಹೇಗೆ ಮಾವ? ಕೂಸು ಹೇಗಿರುತ್ತೆ ಕಂದ? ಹೇಗಿರುತ್ತೆ? ದಿಗಂಬರವಾಗಿರುತ್ತದೆ. ಹಾಗೆ ವೇಮಣ್ಣನವರು ದಿಕ್ಕುಗಳನ್ನೇ ಬಟ್ಟೆಗಳನ್ನಾಗಿ ಮಾಡಿಕೊಂಡು ಬಯಲನ್ನೇ ಅರಸುತ್ತಾ ಹೊರಟವರು ತೆಲುಗು ಗಂಗಾ ಸೀಮಾ ದಾಟಿ ನಿಸ್ಸೀಮದೆಡೆಗೆ ಹೆಜ್ಜೆ ಹಾಕಿದ್ದಾರೆ. ಹೌದಪ್ಪ, ಹೌದು, ಹೆಜ್ಜೆ ಹಾಕಿದ್ದಾರೆ. ಹಸಿವಾದರೆ ಭಿಕ್ಷಾನ ತಿಂದು, ನೀರಡಿಕೆಯಾದರೆ ಕೆರೆ ಬಾವಿಗಳಲ್ಲಿ ನೀರನ್ನು ಕುಡಿದು ದಿನಕ್ಕೊಂದು ಊರನ್ನು ಸಂಚರಿಸುತ್ತಾರೆ. ಹೌದಪ್ಪ, ಹೌದು, ವೇಮನರು ಸಂಚರಿಸುತ್ತಾರೆ. ಜನಮನದ ಕತ್ತಲೆಗೆ ದಾರಿದೀಪವಾಗಿದ್ದಾರೆ. ಭೋಗಿಯಾಗಿದ್ದ ವೇಮನರು ಯೋಗಿಯಾಗಿದ್ದಾರೆ. ಮಹಾಯೋಗಿಯಾಗಿ ಮನುಷ್ಯ ಧರ್ಮ ಸಾರುತ್ತಾರೆ. ಬಡತನ ಅರಿಯದ ಒಡೆತನ ಏಕೆ? ಪೋಷಣೆ ಅರಿಯದ ಬಂಧುಭಾವ ಏಕೆ? ರೋಗವನ್ನರಿಯದ ವೈದ್ಯನು ಏಕೆ? ವಿಶ್ವದಾಭಿರಾಮ ಕೇಳುವೇಮ. ಏನಿದ್ದ ವೇಮನರು ಏನಾದರಯ್ಯ, ಏನಿದ್ದ ವೇಮನರು ಏನಾದರಯ್ಯ, ಏನಿದ್ದ ವೇಮನರು ಏನಾದರಯ್ಯ, ಏನಿದ್ದ ವೇಮನರು ಏನಾದರಯ್ಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋ. ಅಲ್ಲೇ ನಿಲ್ಲು, ಒಳಗೆ ಬರಬೇಡ. ನಾನು ಮಡಿಯಲ್ಲಿರುವೆ, ಪೂಜೆ ಮಾಡುತ್ತಿರುವೆ. ಆತ್ಮಶುದ್ಧಿ ಇರದ ಆಚಾರವದು ಏಕೆ? ಶುದ್ಧಿ ಇರದ ಮಡಿಕೆಯಲ್ಲಿ ಅಡುಗೆಯದು ಏಕೆ? ಭಾವಶುದ್ಧಿ ಇರದ ಪೂಜೆಯದು ಏಕೆ? ವಿಶ್ವದಾಭಿರಾಮ ಕೇಳುವೇಮ. ಹೆಂಡದ ಗಡಿಗೆಗೆ ದಟ್ಟ ವಿಭೂತಿ ಬಳೆದು ಅಲಂಕರಿಸಿದರೇನಂತೆ ಹೆಂಡದ ವಾಸನೆ ಬಿಡದು. ಜನಿವಾರ ಧರಿಸಿದ ಮಾತ್ರಕ್ಕೆ ದ್ವಿಜನಾಗಬಲ್ಲನೆ? ವಿಶ್ವದಾಭಿರಾಮ ಕೇಳುವೇಮ. ಅಂಗದ ಮೇಲೆ ಲಿಂಗವನ್ನು ಧರಿಸಿ ಅಂತರಂಗದಲ್ಲಿ ಭಕ್ತಿ ಇಲ್ಲದರೆ ಅವನು ಮುಕುತಿಗೆ ದೂರ. ವಿಶ್ವದಾಭಿರಾಮ ಕೇಳುವೇಮ. ಏನಿದ್ದ ವೇಮನರು ಏನಾದರಯ್ಯ, ಏನಿದ್ದ ವೇಮನರು ಏನಾದರಯ್ಯ, ಏನಿದ್ದ ವೇಮನರು ಏನಾದರಯ್ಯ, ಏನಿದ್ದ ವೇಮನರು ಏನಾದರಯ್ಯ. ಅಲ್ಲೇ ನಿಲ್ಲು, ಒಳಗೆ ಪ್ರವೇಶವಿಲ್ಲ. ಸುಂಕ ಕೊಟ್ಟರೆ ಮಾತ್ರ ಒಳಗೆ ಪ್ರವೇಶ. ನಾನು ಬಡವ, ನನ್ನ ಹತ್ತಿರ ಹಣವಿಲ್ಲ. ನಿನ್ನ ಆಭರಣ ಮಾರಿ ಆದರೂ ಸರಿ, ಸುಂಕ ಕೊಟ್ಟರೆ ಮಾತ್ರ ಒಳಗೆ ಪ್ರವೇಶ. ಅಲ್ಪನಿಗೆ ಅಧಿಕಾರ ದೊರೆತರೆ ಉತ್ತಮರನ್ನು ತೊಲಗಿಸುತ್ತಾನೆ. ಕಬ್ಬು ತನ್ನ ಸಿಹಿಯನ್ನು ಅರಿಯಬಲ್ಲದೆ? ವಿಶ್ವದಾಭಿರಾಮ ಕೇಳುವೇಮ. ಹಲವರನ್ನು ಹೊಡೆದು ಬಡವರನ್ನು ಸುಲಿದು ಊರುಗಳನ್ನು ದೋಚಿ ಹೋಗುವುದು ಎಲ್ಲಿಗೆ? ಯಮನು ಬೆನ್ನಟ್ಟಿ ಬಂದಾಗ ತಪ್ಪಿಸಿಕೊಳ್ಳುವೆಯ? ವಿಶ್ವದಾಭಿರಾಮ ಕೇಳುವೇಮ. ಹೃದಯದಲ್ಲಿ ನೆಲೆಸಿದ ಶಿವನನ್ನು ಅರಿಯದೆ ಶಿಲೆಗಳಿಗೆ ಕೈ ಮುಗಿಯುವ ಜೀವಿಗಳೇ. ಶಿಲೆಗಳಲ್ಲಿ ಏನಿದೆ, ಜೀವಿಗಳಲ್ಲಿ ಇಲ್ಲದ್ದು? ವಿಶ್ವದಾಭಿರಾಮ ಕೇಳುವೇಮ. ಏನಿದ್ದ ವೇಮನರು ಏನಾದರಯ್ಯ, ಏನಿದ್ದ ವೇಮನರು ಏನಾದರಯ್ಯ. ಬಯಲನು ಸರ್ವಮು ಪುಟ್ಟುಮು, ಬಯಲಂದೇ ಲೀನ ಮಗನು ಬ್ರಹ್ಮಂಬನಿಗ. ಬಯಲ ನೀ ಮದಿಲೋ ಜಲಿಸಿನ ವಿಶ್ವದಾಭಿರಾಮ ವಿನುರವೇಮ. ಬಯಲಿನಲ್ಲಿಯೇ ಸರ್ವವೂ ಹುಟ್ಟುವುದು, ಬಯಲಿನಲ್ಲಿಯೇ ಸರ್ವವೂ ಲಯವಾಗುವುದು. ಬ್ರಹ್ಮ ವಿಷ್ಣು ಮಹೇಶ್ವರರ ಸೃಷ್ಟಿ ಸ್ಥಿತಿ ಲಯಗಳು ಬಯಲಿನಲ್ಲಿಯೇ ಹುಟ್ಟಿ
ಬಯಲಿನಲ್ಲಿಯೇ ಲಯವಾಗುವುದು. ಬಯಲೊಂದೇ ಸತ್ಯ, ಉಳಿದೆಲ್ಲವೂ ಮಿಥ್ಯ. ಬಯಲು ಅನಾದಿ, ಅನಂತ, ಅಗಾಧವಾದದ್ದು. ಬಯಲು ನಮ್ಮ ದಾರಿಯಾಗಬೇಕು, ಬಯಲು ನಮ್ಮ ಗುರಿಯಾಗಬೇಕು. ತನ್ನಂತೆ ಪರರನ್ನು ಬಗೆಯುವುದೇ ನಿಜವಾದ ಬದುಕು ಎನ್ನುತ್ತಾರೆ ವೇಮನರು. బయలు రూపు రూపు బయలను దాచేసి బయలు రూపు రూపు బట్ట బయలు చేసి బయలులోని దాని భావింపదత్వంబు ವಿಶ್ವದಾಭಿರಾಮ ವಿನುರವೇಮ. ಬಯಲು ರೂಪವನ್ನಾಗಿ ಮಾಡಿ, ರೂಪವು ಬಯಲನ್ನಾಗಿ ಮಾಡಿ, ಬಯಲು ರೂಪಗಳನ್ನು ಬಯಲು ಮಾಡುವುದೇ ಶೂನ್ಯ ಸಂಪಾದನೆ ಎಂದು ವೇಮನರು ನುಡಿಯುತ್ತಾರೆ. ವೇಮನರ ಧರ್ಮದಲ್ಲಿ ಕುಲವಿಲ್ಲ, ಪಂಥ ಪಂಗಡಗಳಿಲ್ಲ, ಅನೈಕ್ಯತೆ ಇಲ್ಲ, ಅಸ್ಪೃಶ್ಯತೆ ಇಲ್ಲ, ಕಲ್ಲು ಮೂರ್ತಿಗಳಿಲ್ಲ, ಯಜ್ಞ ಯಾಗಾದಿಗಳಿಲ್ಲ, ಸ್ಮಾರ್ತ ವೈಷ್ಣವ ಭೇದವಿಲ್ಲ. ಸಕಲ ಜೀವಿಗಳಲ್ಲಿ, ಮನುಷ್ಯ ಕುಲದಲ್ಲಿ ದೇವರನ್ನು ಕಾಣುವುದೇ ಮಹಾಯೋಗಿ ವೇಮನರ ಧರ್ಮ. ಇದು ಪರಮಾತ್ಮನ ಅಭಿವ್ಯಕ್ತಿ, ಅವನ ಕಲೆ ಎಂಬುದು ವೇಮನರ ದರ್ಶನ. ಇದು ವೇಮನರ ಮಹಾದರ್ಶನ. ಬಹಳ ಸಂತೋಷ ಬಾಬಾ, ಬಹಳ ಸಂತೋಷ. ಅಯ್ಯೋ ಸಹಿಸಲಾರೆವು. ಅಯ್ಯೋ ಸಹಿಸಲಾರೆವು. ಅಯ್ಯೋ ಸಹಿಸಲಾರೆವು. ಅಯ್ಯೋ ಬೇನೆ ಸಹಿಸಲಾರೆ ಬೇನೆ. ಅಯ್ಯಯ್ಯೋ ಅಯ್ಯೋ ಅಯ್ಯೋ ಬೇನೆ. ಇದು ನನ್ನ ಹೆಂಡತಿನ ಕಾಡಿದ ಪ್ರತಾಪ ಇದಲ್ಲ. ಅಯ್ಯೋ ಅಯ್ಯಯ್ಯೋ ಬೇನೆ ನೋವು ಸಹಿಸಲಾರೆ. ಅಯ್ಯೋ ಶಿವನೇ 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 ಅಲ್ಲಯ್ಯ ಕಾಪಾಡಪ್ಪ. ಅಯ್ಯೋ ಅಯ್ಯೋ ನೋವು ನೋವು. ಅಯ್ಯೋ ನನಗೆ ಬಾಯೆಲ್ಲ ಹುಣ್ಣು. ಅಯ್ಯೋ ಬಾಯೆಲ್ಲ ಹುಣ್ಣು. ಅಯ್ಯೋ ಶಿವನೇ. ಅಲ್ಲ, ನನ್ನ ಹೆಂಡತಿಗೆ ತಂಗಳನ್ನ ಕೊಟ್ಟು ನೀವು ಮನೆ ಹಾಕೋದು ಬೆನ್ನಿ ತಿಂದ್ರಲ್ಲ, ಅದಕ್ಕೆ ಇದಲ್ಲ ನಿಮಗ್ ನೋವು. ಅಯ್ಯೋ ಬೇನೆ ಚಳಿ ಜ್ವರ ಚಳಿ ಜ್ವರ. ಅಯ್ಯೋ ಅಯ್ಯೋ ನೀನು ಅವುಗೆ ಚಾಡಿ ಹೇಳಿದಲ್ಲ, ಅದಕ್ಕೆ ನಿನಗೆ ಚಳಿ ಜ್ವರ. ಕೆಮ್ಮು. ಕೆಮ್ಮು ಕೆಮ್ಮು ಇನ್ನೂ ಕೆಮ್ಮು. ನಿನ್ನ ಕಿರುಡಾದ್ರಿ ಬೀಳು ತನಕ ಕೆಮ್ಮು ನೀನು. ನನಗ ಸಿಟಿ ಬ್ಯಾನಿ. ಜೀವ ಹೋಗು ತನಕ ಸಟಿನಿ. ಕಿವಿ ಬಾಯಿ ಕೈಯೆಲ್ಲ ನೋಯ್ಲಿಕ್ಕತ್ತವ. ಆಗತ್ತು. ಅಯ್ಯೋ ಅಯ್ಯೋ ಇದೆಲ್ಲ ನೀವು ಮಾಡಿದ ಕರ್ಮದ ಫಲ ಇದೆಲ್ಲ. ಶಿವನೇ ಕಾಪಾಡು. ಅಯ್ಯೋ 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 ಮಲ್ಲಮ್ಮಗ ಸರಗುಡಿ ಬೇಡಲ್ಲ, ನಮಗ್ ಗತಿ ಇಲ್ಲ. ಅಯ್ಯೋ ನಮ್ಮ ಸರಗುಡ್ಡಿ ಬೇಡ್ತೇನೆ ತಾಯಿ. ಅಯ್ಯೋ ನಮ್ಮ ತಪ್ಪುಗಳನ್ನ ಕ್ಷಮಿಸು ಕ್ಷಮಿಸು. ಅಯ್ಯೋ ಸಹಿಸಿಕೊಳ್ಳಿರಿ ತಾಯಿ, ಸಹಿಸಿಕೊಳ್ಳಿರಿ. ಅಯ್ಯೋ ನಿಮಗುಂಟಾದ ರೋಗ ರುಜಿನಗಳನ್ನೆಲ್ಲ ಭವರೋಗ ವೈದ್ಯನಾದ ಮಲ್ಲಿಕಾರ್ಜುನನೇ ಕಾಯುವ. ಮಲ್ಲಮ್ಮಗ ಸರಗೊಡ್ಡದ ಹೊರತು ನಮಗ್ ಗತಿ ಇಲ್ಲ. ಅಯ್ಯೋ ಅಯ್ಯಯ್ಯೋ ಮಲ್ಲಯ್ಯ, ಪರಮದಯಾಳು ಆದ ನೀನೇ ಹೀಗೆ ಕಾಡಿದರೆ ಹೇಗೆ? ಕರುಣೆ ತೋರು ತಂದೆ. ಕಾಡಲಿ ಬಿಡು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಅಯ್ಯೋ ಸಂಕಟ, ನೀರು ನೀರು. ಪಿಶಾಚಿಗಳು ಹೇಗೆ ಬಾಯಿ ಬಿಡುತ್ತೆ ನೋಡು. ಮಲ್ಲಮ್ಮಗ ಸರಗೊಡ್ಡ ಬೇಡ್ರಿ. ಅಯ್ಯೋ ಮಲ್ಲಮ್ಮ. ಅಯ್ಯೋ ಅಯ್ಯೋ ಸಹಿಸಿಕೊಳ್ಳಿರಿ, ಸಹಿಸಿಕೊಳ್ಳಿರಿ. ಮಲ್ಲಯ್ಯ, ನನ್ನ ಮನೆಯವರ ತಪ್ಪನ್ನು ಕ್ಷಮಿಸು ತಂದೆ. ಸರಗೊಡ್ಡ ಬೇಡ್ರೆ. ಅಯ್ಯೋ ಮಲ್ಲಮ್ಮ, ನಿನ್ನ ಭಕ್ತಿಯಿಂದ ಅವನನ್ನು ಸ್ಮರಿಸಿರಿ, ಅವನು ಎಲ್ಲರನ್ನೂ ಕಾಯುವ.
ಸ್ವಾಮಿಯೇ, ನಮ್ಮಪ್ಪ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಿನಗೆ ಹಳಸಿದ ಅಂಬಲಿ ತಂಗಳ ರೊಟ್ಟಿ ತುಳುಕು ಕೊಟ್ಟವಳು ನಾನೇ. ನಿಮ್ಮ ಮಾತಿಗೆ ಬೈದು ನಿಮ್ಮಿಬ್ರು ನೆಮ್ಮದಿ ಹಾಳು ಮಾಡಿದವಳು ನಾನೇ. ಅಯ್ಯೋ ಅಯ್ಯೋ. ನೋಡು, ಪಿಶಾಚಿಗಳು ಮತ್ತೆ ಹೇಗೆ ಬಾಯಿ ಬಿಡುತ್ತಿವೆ. ಸಹಿಸಿಕೊಳ್ಳಿರಿ, ಸಹಿಸಿಕೊಳ್ಳಿರಿ. ದೇವರು ಒಳ್ಳೆಯದನ್ನು ಮಾಡುತ್ತಾನೆ. ಬನ್ನಿರಮ್ಮ, ಭಕ್ತಿಯಿಂದ ಅವನನ್ನು ಸ್ಮರಿಸಿರಿ. ಕರುಣೆ ತೋರು ತಂದೆ, ಕರುಣೆ ತೋರು. ಮಲ್ಲಮ್ಮ, ಗುಡಿಸಲಲ್ಲಿ ಪಾದೋದಕವಿದೆ, ಅದನ್ನ ಸಿಂಪಡಿಸು. ನಿನ್ನ ಬಳದವರ ರೋಗ ರುಜಿನಗಳು ಗುಣಮುಖವಾಗುತ್ತವೆ. ಶಿವನೇ, ಶಿವನೇ, ಏಳಿರಮ್ಮ, ಏಳಿರಿ, ಏಳಿರಿ. ಮಲ್ಲಯ್ಯನ ಕೃಪೆಗೆ ಪಾತ್ರರಾಗಿರಿ. ಏಳಿರಮ್ಮ, ಏಳಿರಿ. ಮಹಂತ ಮಲ್ಲಯ್ಯ, ಉಘೆ ಉಘೆ. ಏಳಿರಮ್ಮ, ಮಲ್ಲಯ್ಯನ ಕೃಪೆಗೆ ಪಾತ್ರರಾಗಿರಿ. ಮಹಾಂತ ಮಲ್ಲಯ್ಯ, ಮಹಾಂತ ಮಲ್ಲಯ್ಯ, ಶರಣು ತಾಯಿ ಮಲ್ಲಮ್ಮ, ನಿನ್ನ ಭಕ್ತಿಯ ಭಾವ ಬಹು ದೊಡ್ಡದಮ್ಮ. ಇಡೀ ಲೋಕಕ್ಕೆ ಕಣ್ಣು ತೆರೆಸಂತ ಮಹಾಸಾಧ್ಯವನಿಯನ್ನು, ಇಡೀ ಲೋಕದ ಹೆಣ್ಣು ಮಕ್ಕಳಿಗೆ ಒಬ್ಬ ಆದರ್ಶ ಮಹಿಳೆಯಾಗಿ ನಮಗೆ ಕಂಡುಬಂದಿದೆಯಾ ಶರಣು ತಾಯಿ? ಮಾವ, ಇದರಲ್ಲಿ ನನ್ನದೇನೂ ಇಲ್ಲ, ನಾನೆನ್ನುವುದರಲ್ಲಿ ಅರ್ಥವಿಲ್ಲ. ಎಲ್ಲವೂ ಶ್ರೀಶೈಲ ಮಲ್ಲಿಕಾರ್ಜುನನ ಕೃಪೆ. ಅವನಿಂದ ನಾವು, ಅವನ ಆಶೀರ್ವಾದ ನಮಗಿರಲಿ. ಹೇಳು ತಾಯಿ ಮಲ್ಲಮ್ಮ, ಶ್ರೀಶೈಲದ ಮಲ್ಲಿಕಾರ್ಜುನ ದರ್ಶನ ನಮಗೂ ಲಭಿಸಬಹುದು ತಾಯಿ? ದೇವ ಮಲ್ಲಿಕಾರ್ಜುನ, ಮಾವನವರು ನಿನ್ನ ದರ್ಶನವನ್ನು ಬಯಸುತ್ತಿದ್ದಾರೆ. ನಾನು ನಿನ್ನ ಭಕ್ತಳೆಂದು ಒಪ್ಪಿದ್ದೆ ಆಗಿದ್ದಲ್ಲಿ ದರ್ಶನವಿತ್ತು ಕೃತಾರ್ಥರನ್ನಾಗಿ ಮಾಡು ದೇವ. ತಥಾಸ್ತು. ಸಿರಿಗಿರಿ ಮಹಾಂತ ಮಲ್ಲಯ್ಯ, ಸಿರಿಗಿರಿ ಮಹಾಂತ ಮಲ್ಲಯ್ಯ. ತಾಯಿ ಅಮ್ಮ ಮಲ್ಲಮ್ಮ, ರೆಡ್ಡಿ ಕುಲ ಬಾಂಧವರು ತಿರುಪತಿ ತಿಮ್ಮಪ್ಪನ ಭಕ್ತರು. ಅವರ ದರ್ಶನವೂ ಕೂಡ ನಮಗಾದರೆ ನಮ್ಮೆಲ್ಲರ ಜನ್ಮ ಸಾರ್ಥಕವಾಗುವುದು ಮಲ್ಲಮ್ಮ. ನಮಗೆ ವೆಂಕಟನ ದರ್ಶನ ಕೂಡ ಲಭಿಸಬಹುದೇ ತಾಯಿ? ಸಿರಿಗಿರಿಯ ಮಲ್ಲಯ್ಯ, ಸಪ್ತಗಿರಿಯ ವೆಂಕಯ್ಯ ಒಬ್ಬನೇ ಅಲ್ಲವೇ? ಏಕೋ ದೇವ ಸಹಸ್ರಭೂತಾಂತರಾತ್ಮ ಅಲ್ಲವೇ? ಸಹಸ್ರ ಶೀರ್ಷ ಶ್ರೀಶೈಲವಾಸ ಗಿರಿರಮಣನೇ ದೇವ, ದೇವಾದಿದೇವ. ಗಿರಿರಮಣ ವೆಂಕಟ, ನಿಜಧಾಮ ವೈಕುಂಠ. ವೆಂಕಟರಮಣ ಗೋವಿಂದ, ವೆಂಕಟರಮಣ ಗೋವಿಂದ. ಈಗ ಪಾತ್ರ ಪರಿಚಯ. ಮುತ್ತಯ್ಯನ ಪಾತ್ರದಲ್ಲಿ ಶ್ರೀಮತಿ ಶಾಂತಾ ಆಚಾರ್ಯ, ಮಲ್ಲಯ್ಯ ಮತ್ತು ಆಳಿನ ಪಾತ್ರದಲ್ಲಿ ಶ್ರೀಯುತ ಶರಣಗೌಡ ಪಾಟೀಲ್, ಮುಮ್ಮುಟ್ಟಿ ಪಾತ್ರದಲ್ಲಿ ಶ್ರೀಮತಿ ಶ್ರದ್ಧಾ ಪಾಟೀಲ್, ಸಾವಿತ್ರಿಯ ಪಾತ್ರದಲ್ಲಿ ಶ್ರೀಮತಿ ಜ್ಯೋತಿ ಬಾದಾಮಿ,
ಶಾಂತಮ್ಮನ ಪಾತ್ರದಲ್ಲಿ ಶ್ರೀಮತಿ ಶಾಂತಾ ಜಂಗಲ್. ಶಿವಬಸಮ್ಮನ ಪಾತ್ರದಲ್ಲಿ ಶ್ರೀಮತಿ ಶೈಲಜಾ ಬಿಂಗೆ. ಗಂಗೂನ ಪಾತ್ರದಲ್ಲಿ ಶ್ರೀಮತಿ ಲತಾ ಅರಕೇರಿ. ಚಿಕ್ಕರೆಡ್ಡಿಯ ಪಾತ್ರದಲ್ಲಿ ಶ್ರೀ ರಮೇಶ್ ಮಿರ್ಜಿ. ಸೋಮರೆಡ್ಡಿಯ ಪಾತ್ರದಲ್ಲಿ ಶ್ರೀ ರಮೇಶ್ ಜಂಗಲ್. ವೇಮಣ್ಣನ ಪಾತ್ರದಲ್ಲಿ ಶ್ರೀ ವಿಶ್ವನಾಥ್ ದೇಸಾಯಿ. ಭರಮರೆಡ್ಡಿಯ ಪಾತ್ರದಲ್ಲಿ ನಾನು ಶರಣಯ್ಯ ಮಠಪತಿ. ಪಾರವ್ವ ಮತ್ತು ಪದ್ಮಾವತಿಯ ಪಾತ್ರದಲ್ಲಿ ಶ್ರೀಮತಿ ಶೋಭಾ ಬನಶಂಕರಿ. ಮಲ್ಲಮ್ಮನ ಪಾತ್ರದಲ್ಲಿ ಶ್ರೀಮತಿ ಶಾರದಾ ಭೋಜ್. ಮಾದೇವಿಯ ಪಾತ್ರದಲ್ಲಿ ಶ್ರೀಮತಿ ಜಯಶ್ರೀ ಎಂ. ಸಿದ್ದಮ್ಮನ ಪಾತ್ರದಲ್ಲಿ ಶ್ರೀಮತಿ ಜಯಶ್ರೀ ಕ್ಷೀರಸಾಗರ್. ಹೇಮರೆಡ್ಡಿಯ ಪಾತ್ರದಲ್ಲಿ ಡಾಕ್ಟರ್ PG ಕೆಂಪಣ್ಣವರ್. ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ಬ್ಯಾಕೋಡ್ ಮೇಡಮ್, ಶ್ರೀಮತಿ ಪುಷ್ಪಾ ಮರಡೂರ್, ಶ್ರೀಮತಿ ಸುರೇಖಾ ದೇಸಾಯಿ, ಶ್ರೀಮತಿ ಶೋಭಾ ನ್ಯಾಮಗೌಡರ್, ಶ್ರೀಮತಿ ಜ್ಯೋತಿ ಸನ್ನದ್. ನಾಟಕದ ನಿರ್ದೇಶನ ಉಡಿ ತುಂಬುವವರ ಪಾತ್ರದಲ್ಲಿ ಶ್ರೀಮತಿ ಗಂಗಾ. ಈ ನಾಟಕದ ನಿರ್ದೇಶನ ಶ್ರೀಯುತ ಶಿರೀಶ್ ಜೋಶಿ. ನಾಟಕದ ರಚನಾಕಾರರು ಡಾಕ್ಟರ್ ರಾಮಕೃಷ್ಣ ಮರಾಠೆ. ರಂಗವಿನ್ಯಾಸ ಶ್ರೀ ಶರಣಗೌಡ ಪಾಟೀಲ್. ಸಂಗೀತ ನಾಟ್ಯಭೂಷಣ ಏನಗಿ ಬಾಳಪ್ಪನವರು. ಸಂಗೀತ ನಿರ್ವಹಣೆ ಶ್ರೀ ರಮೇಶ್ ಮಿರ್ಜಿ. ನೆರಳು ಮತ್ತು ಬೆಳಕು ಶ್ರೀ ಗುರು ಪೆಡ್ನೇಕರ್. ಪ್ರಸಾದನ ಶ್ರೀ ಕಿರಣ್ ಮಹಾಲೆ. ಸಂಗೀತ ಗಾನ ವಿದೂಷಿ ಮಂಜುಳಾ ಜೋಶಿ ಹಾಗೂ ತಬಲಾ ನಾರಾಯಣ್ ಗಣಾಚಾರಿ ಹಾಗೂ ರಂಗವಿನ್ಯಾಸದ ಇನ್ನೋರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ರಂಗ ಸಜ್ಜಿಕೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನೆರವೇರಿಸೋರು. ವೆಂಕಟೇಶ್ ನನ್ನ ಮಗ ಸುಕಲ್ ಮಠಪತಿ ಅಂತ. ಶಿವನ ಪಾತ್ರದಲ್ಲಿ ಶರಣಗೌಡ ಪಾಟೀಲ್ ಅವರು. ಆತ್ಮೀಯರೇ, ನಾಟಕದ ಬಗ್ಗೆ ನಾನೇನು ಮಾತನಾಡೋದಿಲ್ಲ. ಆದರೆ ಈ ನಾಟಕಕ್ಕಾಗಿ ಶ್ರಮಿಸಿದಂತಹ ಕಲಾವಿದರ ಬಗೆಗೆ ಎರಡು ಮಾತನ್ನು ಹೇಳ್ತೇನೆ. ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ವಯಸ್ಸನ್ನು ಮೀರಿ, ಅಧಿಕಾರವನ್ನು ಮೀರಿ, ತಮ್ಮ ವೈಯಕ್ತಿಕ ತಾಪತ್ರಯಗಳನ್ನು ಮೀರಿ, ದೈಹಿಕ ಅನಾರೋಗ್ಯವನ್ನು ಮೀರಿ ಎಲ್ಲರೂ ಕೂಡ 15 ದಿನ ತಿಂಗಳಗಟ್ಟಲೆ ಮಳೆಯಲ್ಲಿ ಬಂದು ಅವರೆಲ್ಲರೂ ರಿಹರ್ಸಲ್ ಮಾಡಿ ತಮ್ಮ ಮುಂದೆ ಈ ಕಲಾಕೃತಿಯನ್ನು ಸಾದರಪಡಿಸಿದ್ದಾರೆ. ಈ ಎಲ್ಲ ಕಲಾವಿದರಿಗೆ ತಾವೊಮ್ಮೆ ದೊಡ್ಡ ಚಪ್ಪಾಳೆ ತಟ್ಟಿ ಹರಿಸಬೇಕು. ಇಲ್ಲಿ ಯಾರೂ ಯಾವುದೇ ಅಪೇಕ್ಷೆ ಇಲ್ಲದೆ ತಾವು ತಮ್ಮ ಕಲೆಯ ಒಂದು ಅಭಿನಯವನ್ನು ಸಾದರಪಡಿಸಿದ್ದಾರೆ. ಮತ್ತು ಎಲ್ಲರ ಅಭಿನಯಕ್ಕೆ ಒಂದು ಪ್ರೋತ್ಸಾಹದಾಯಕರಾಗಿ ನಿಂತಂಥವರು ನಮ್ಮ ರಮೇಶ್ ಜಂಗಲ್ ಸರ್ ಅವರು, ಶೈಲಜಾ ಬಿಂಗೆ ಮೇಡಮ್ ಅವರು. ಅವರ ಜೊತೆಗೆ ನಾವೆಲ್ಲರೂ ದುಡಿದಿದ್ದೀವಿ. ಆದರೆ ಭಾಳ ಮಹತ್ವದಂದರೆ ಎಷ್ಟೋ ಜನ ಇಲ್ಲಿ ಮಲ್ಲಮ್ಮನ ನಾಟಕದಲ್ಲಿ ನನ್ನ ಪಾತ್ರ ತಪ್ಪಬಾರ್ದು ಅಂತ ತಿಳ್ಕೊಂಡು ಬೆಂಗಳೂರಿಂದ
ನಮ್ಮ ಲತಾ ಅರಕೇರಿ ಆಗಿರಬೇಕು, ಪುಷ್ಪಾ ಮೇಡಮ್ ಅವರಾಗಿರಬೇಕು, ಗಂಗಾಂಬಿಕಾ ತಮ್ಮ ಬೆಂಗಳೂರಿನ ವಾಸ್ತವ್ಯವನ್ನು ಮೊಟಕುಗೊಳಿಸಿ ಬಂದು ಈ ನಾಟಕದಲ್ಲಿ ಭಾಗವಹಿಸಿದ್ದಾರೆ. ಇಷ್ಟೊಂದು ಪ್ರೀತಿ, ವಿಶ್ವಾಸ, ನಿಷ್ಠೆ ಈ ನಾಟಕಕ್ಕೆ ಅವರೆಲ್ಲರೂ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸಬೇಕು. ಇಲ್ಲಿ ನಮ್ಮ ಎದುರುಗಡೆ ಒಬ್ಬರು ಹಿರಿಯ ವಿದ್ವಾಂಸರಿದ್ದಾರೆ. ಅವರು ಧಾರವಾಡ ವಿಶ್ವವಿದ್ಯಾಲಯದ ವೇಮನ ಪೀಠದ ಸಂಯೋಜಕರು, ಶ್ರೀ ನಮ್ಮ ನೀಲ್ಗುಂದ್ ಸರ್ ಅವರು, ಹೇಮರೆಡ್ಡಿ ನೀಲ್ಗುಂದ್ ಸರ್ ಅವರು. ಅವರ ಈ ನಾಟಕದ ರಚನೆಯಲ್ಲಿ ಅನೇಕ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಅವರಿಗೂ ನಾನು ತುಂಬ ಹೃದಯ ಧನ್ಯತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಶೈಲಜಾ ಬಿಂಗೆ ಮೇಡಮ್ ಅವರು ಸಂಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗಾಯತ ಮಹಿಳಾ ಸಮಾಜಕ್ಕೂ ಕೂಡ ನಾನು ರಂಗಸೃಷ್ಟಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಾವು ನಮ್ಮವರೊಂದಿಗೆ ನಮ್ಮ ಸರ್ವಮಂಗಲ ಅರಳಿಮಟ್ಟಿ ಮೇಡಮ್ ಅವರು ಭಾಳ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ರಂಗಸೃಷ್ಟಿಯ ಪರವಾಗಿ. ಅದರ ಜೊತೆಗೆ ಕನ್ನಡ ಭವನ ನಮ್ಮ ಕಷ್ಟ ಸುಖ ಹಂಚಿಕೊಂಡು ನಾವು ಜಗಳಾಡ್ತಾ ನಮಗೆ ಏನು ಬೇಕಾದನ್ನು ಪಡೀತಾ ನಮ್ಮ ಕನ್ನಡ ಭವನದ ನಮ್ಮ ಗೆಳೆಯರಾಗಿರ್ತಕ್ಕಂಥ ಏರು ಪಾಟೀಲರ ಎಲ್ಲ ನೆರವನ್ನು ಪಡೆದಿದ್ದೀವಿ. ಅವರಿಗೂ ಕೂಡ ನಾನು ರಂಗಸೃಷ್ಟಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮೇಡಮ್ ಜಯಶೀಲ ಬ್ಯಾಕೋಡ್ ಮೇಡಮ್ ಅವ್ರದ್ದು ಒಂದು ವಿಶೇಷ ಹೇಳಬೇಕು. ಅವ್ರದ್ದು ಕಾಲಿನ ಆಪರೇಷನ್ ಇನ್ನೂ ಒಂದು ತಿಂಗಳಾಗಿಲ್ಲ. ವಿಶ್ರಾಂತಿ ವೈದ್ಯರು ಹೇಳಿದಾರ. ವಿಶ್ರಾಂತಿ ವೈದ್ಯರು ಹೇಳಿದ್ರು ಕೂಡ ಈ ನಾಟಕದಲ್ಲಿ ನಾ ಕಾಣಿಸ್ಕೋಬೇಕು ಅನ್ನುವಂಥ ಒಂದು ಉತ್ಸಾಹ ಈ ವಯಸ್ಸಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾದಂಥವರು ನಮ್ಮ ಸಂಸ್ಥೆಗೆ 1,000 ರೂಪಾಯಿ ರಂಗಸೃಷ್ಟಿ ತಾವು ಶ್ರಮಪಟ್ಟು ಅಭಿನಯಿಸುವುದಷ್ಟೇ ಅಲ್ಲ, ಈ ರಂಗಸೃಷ್ಟಿಗೆ 1,000 ರೂಪಾಯಿ ದೇಣಿಗೆ 10,000 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನಪಿಸ್ತಾ ಇದ್ದೀನಿ. ಆಯಿತು, ಎಲ್ಲರೂ ತಾವು ಇಷ್ಟೊತ್ತು ಕೂತು ನೀವೆಲ್ಲ ನೋಡಿದ್ರಲ್ಲ, ನಿಮ್ಮ ಸಹಾಯ ಸಹಕಾರ, ನಿಮ್ಮ ಮನಸ್ಸು ಭಾಳ ದೊಡ್ಡದು. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇದ್ದರೆ ನಮ್ಮ ರಂಗಸೃಷ್ಟಿಯ ನಾಟಕಗಳು ತಮ್ಮ ಮುಂದೆ ಬರ್ತಾ ಇದ್ದೇವೆ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಎಲ್ಲರಿಗೂ ಕೂಡ